ಬಿಜಿಪುರ ಹೋಬಳಿಲಿ. ಪಾಪ ಎಲೆಕ್ಷನ್ ಅಲ್ಲಿ ಹೇಳಿದ್ರು ಹಲಗೂರಲ್ಲಿ ನಾನು ಡ್ರೈ ಫ್ರೂಟ್ಸ್ ಬೆಳಿತೀನಿ ಅಂತ ಹೇಳಿದ್ರು. ದಯಮಾಡಿ ಅಲ್ಲಿ ಯಾರು ಹೋಗ್ಬಾರ್ದು ಡೈನಿಂಗ್ ಹಾಲ್ಗೆ, ಪ್ಲೀಸ್ ದಯಮಾಡಿ ಯಾರು ಹೋಗ್ಬಾರ್ದು. ಅಲ್ಲಿ ಡ್ರಿಪ್ ಇರಿಗೇಷನ್ ಅಲ್ಲೆಲ್ಲ ಹಲಗೂರಲ್ಲಿ ಏನಾದ್ರು ಡ್ರೈ ಫ್ರೂಟ್ಸ್ ಬೆಳೆಸ್ತೀನಿ ಅಂತ. ಎಲ್ಲಪ್ಪ ನೀನು ಡ್ರೈ ಫ್ರೂಟ್ಸು? ಎಲ್ಲಿದೆ ನೀನು ಡ್ರಿಪ್ ಇರಿಗೇಷನು? ಎಲ್ಲಿದೆ ನೀನು ಸ್ಪ್ರಿಂಕ್ಲರು? ಅದ್ಯಾವುದೋ ಇಂಟರ್ವ್ಯೂನಲ್ಲಿ ಹೇಳ್ತಿರೋ ಹಲಗೂರದಲ್ಲಿ ಮಡಳಿ ನಿಟ್ಟೂರು ಲಿಫ್ಟ್ ಇರಿಗೇಷನು, ಬ್ಯಾಡ್ರಳ್ಳಿ ಲಿಫ್ಟ್ ಇರಿಗೇಷನು ನಾನು ಮಾಡಿದ್ದೀನಿ ಅಂತ ಹೇಳ್ತೀರಿ. ನಾಚಿಕೆ ಆಗ್ಬೇಕು ನಿಮಗೆ. ಸುಳ್ಳ್ಯಾಕ್ರಿ ಹೇಳ್ತೀರಾ? ತಾಲೂಕಲ್ಲಿ ನಾಚಿಕೆ ಆಗಲ್ವ ನಿಮಗೆ? ಮಡಳಿ ಲಿಫ್ಟ್ ಇರಿಗೇಷನ್ ಶುರು ಮಾಡಿ ಸೋಮಶೇಖರ್ ಅದನ್ನು ಮುಕ್ತಾಯ ಮಾಡಿ ನೀರು ಕೊಟ್ಟಿದ್ದು ಅನ್ನದಾನಿ. ನಿಟ್ಟೂರು ಲಿಫ್ಟ್ ಇರಿಗೇಷನ್ ಸೋಮಶೇಖರ್ ಪ್ರಾರಂಭ ಮಾಡಿ ಮುಕ್ತಾಯ ಮಾಡಿ ಕೊಟ್ಟಿದ್ದು ಲಿಫ್ಟ್ ಇರಿಗೇಷನ್ಗೆ ಡಾಕ್ಟರ್ ಅನ್ನದಾನಿ. 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬ್ಯಾಡ್ರಳ್ಳಿ ಲಿಫ್ಟ್ ಇರಿಗೇಷನ್ ಮಾಡಿದ್ದು ಅನ್ನದಾನಿ. ಬಿಜಿಪುರಕ್ಕೆ 56 ಹಳ್ಳಿಗೆ ಕುಡಿಯೋ ನೀರು ಕೊಟ್ಟಿದ್ದು ಕುಮಾರಣ್ಣವರು. ಮಾಧವ ಮಂತ್ರಿ ನಾಲೆ ಆಧುನೀಕರಣಗೊಳಿಸಿದ್ದು ಇದೇ ಡಾಕ್ಟರ್ ಅನ್ನದಾನಿ ಅನ್ನೋದನ್ನ ಇವತ್ತು ಬಿಜಿಪುರ ಜನರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕುಮಾರಣ್ಣವರು 2 ಬಾರಿ ರೈತರ ಸಾಲವನ್ನು ಮನ್ನಾ ಮಾಡಿದ್ರು. ಅದರಲ್ಲಿ ಸುಮಾರು 106 ಕೋಟಿ ಮಳವಳ್ಳಿ ತಾಲೂಕಿಗೆ ರೈತರಿಗೆ ಸಾಲ ಮನ್ನಾ ಮಾಡಿದ್ರು. ಅದರಲ್ಲಿ ಬಿಜೆಪಿ, ಕಾಂಗ್ರೆಸ್ಸು, CPI, CPM ಪಕ್ಷ ರೈತರು ಅಂತ ಯಾರನ್ನೂ ಕುಮಾರಣ್ಣ ವಿಂಗಡಿಸ್ಲಿಲ್ಲ. ಎಲ್ಲರಿಗೂ ಕೂಡ ರೈತರ ಸಾಲ ಮನ್ನಾ ಆಗಿದೆ ಅಂದಮೇಲೆ ನಾವು ಯಾರನ್ನು ಬೆಂಬಲಿಸಬೇಕು? ಯಬ್ಬಕವಾಡಿ ನಾಲೆ ಆಧುನೀಕರಣ ನಡೀತಾ ಇದೆ. ಈಗ 300 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿಸ್ತೆ ಬಸವರಾಜ ಬೊಮ್ಮಾಯಿ ಅವ್ರಿಗೆ ಹೇಳಿ. 300 ಕೋಟಿ ನನ್ನ ಕಾಲದಲ್ಲಿ ಇಂಟ್ರ್ಯೂ ಆಯ್ತು. ನೀವು ಬಂದು ಸ್ಟಾರ್ ಚಂದ್ರಶೇಖರ್ ಹತ್ರ 10% ಹಣವನ್ನು ಗುಳುಮ್ ಮಾಡ್ತಾ ಇದ್ದೀರಿ ನೀವು. ನಮ್ಮ ಸುರೇಶ್ ಗೌಡ್ರು ಹೇಳಿದ್ರು ಎಷ್ಟು ಬೇಕಾದ್ರೂ ತರ್ತೀವಿ ಕುಮಾರಣ್ಣ ಕಡೆಯಿಂದ, ಆದರೆ ಅದರಲ್ಲೂ ಪರ್ಸೆಂಟೇಜ್ ಹೊಡೆಯೋಕ್ಕೆ ತಯಾರಾಗಿ ನಿಂತವ್ರೆ ಇವರು. ಈಗಿರೋರು 6 ಜನ MLAಗಳು. ಬೆಳಗ್ಗೆ ಎದ್ರೆ ಎಲ್ಲ ಗುದ್ಲಿ ಹೊಡಿಲಿ, ಡೂಪ್ಲಿಕೇಟ್ ಗುದ್ಲಿ ಹೊಡೆಯೋದು, ಡೂಪ್ಲಿಕೇಟ್ ಶಂಕುಸ್ಥಾಪನೆ. ಸುಮ್ಮನೆ ಅಲ್ಲಿ ನೋಡಿದ್ರೆ ರಾಜು ಕಾಗೆ ಅದ್ಯಾರು ಬಡ್ಕತಾರ, 1 ರೂಪಾಯಿನೂ ಕೊಡ್ತಾ ಇಲ್ಲ, ಜನ ನಮ್ಗೆ ಚಪ್ಪಲಿಲಿ ಹೊಡಿತಾವ್ರೆ ಅಂತ. ಇವ್ರು ನೋಡಿದ್ರೆ ಅಲ್ಲಿ 200 ಕೋಟಿ, ಇಲ್ಲಿ 300 ಕೋಟಿ. ಎಲ್ಲಪ್ಪ ನೀನು 300 ಕೋಟಿ? ಹಲಗೂರು ಕಸಬಾಗೆ ಕುಮಾರಣ್ಣ 180 ಕೋಟಿ ಕೊಟ್ಟಿದ್ದಾರೆ ಕುಡಿಯೋ ನೀರಿಗೆ, ಶುದ್ಧ ಕುಡಿಯೋ ನೀರಿಗೆ. ಕುಮಾರಣ್ಣ ಮುಖ್ಯಮಂತ್ರಿ ಆಗಿದ್ದಾಗ ಜಲ್ ಜೀವನ್ ಮಿಷನ್ ಯೋಜನೆ ಅಡಿಯಲ್ಲಿ 180 ಕೋಟಿ ನಾನಿದ್ದಾಗಲೇ ಟೆಂಡರ್ ಆಯಿತು 2022ರಲ್ಲಿ. ಈಗ ಅದರಲ್ಲಿ 6% 7% ದುಡ್ಡು ಹೊಡೆಯೋ ಕೆಲಸವನ್ನ ನೀವು ಮಾಡ್ತಾ ಇದ್ರಿ. ಈಗಾಗಲೇ 6 ಕೋಟಿ ದುಡ್ಡು ಇಸ್ಕೊಂಡಿದ್ರಿ ಅಂತ ನನಗೆ ಮಾಹಿತಿ ಇದೆ. ಇಂಥ ದುಷ್ಟ ಕೆಲಸವನ್ನ ಮಾಡ್ತಾ ಇದ್ದೀರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಮಾಡಿದ್ವಿ, ಎಲ್ಲೋ ಏನೋ ಮಾಡ್ತಾ ಇದ್ದಾರೆ. ಕನಕ ಭವನ ನಿರ್ಮಾಣ ಮಾಡ್ತಾ ಇದ್ದೀವಿ, ಅರ್ಧಂಬರ್ಧ ಆಯಿತು, ಮುಂದುವರಿಸಲಿಲ್ಲ. ವೀರಶೈವ ಭವನ ಮಾಡಿದ್ವಿ, ಮುಂದುವರಿಸಲಿಲ್ಲ, ಅರ್ಧಂಬರ್ಧ ಆಗಿದೆ, ಕಂಬಿಗಳೆಲ್ಲ ಹಾಗೆ ನಿಂತಿದೆ. ಸವಿತಾ ಸಮಾಜದವ್ರಿಗೆ ಜಾಗ ಕೊಟ್ಟೆ, ಅದನ್ನು ಮುಟ್ಲಿಲ್ಲ. ಅಂಬೇಡ್ಕರ್ದು ಗೊತ್ತಾಯ್ತು ಕಣ ರಮೇಶ, ಸವಿತಾ ಸಮಾಜ ಹೇಳಿದ್ನಲ್ಲಯ್ಯ, ನಿಂದೆ ಹೇಳಿದ್ನಲ್ಲ. ಇವತ್ತು ಹಲಗೂರಲ್ಲಿ 10 ವರ್ಷದಿಂದ ಅಂಬೇಡ್ಕರ್ ಭವನ ಅರ್ಧಂಬರ್ಧಾಗಿ ನಿಂತಿದೆ. ನೀ ಗೆದ್ದು 2 ವರ್ಷ ಆಯ್ತಲ್ಲಪ್ಪ, ಯಾಕಪ್ಪ ಮಾಡಲಿಲ್ಲ? ಅಂಬೇಡ್ಕರ್ ಮಹಾ ಅನುಯಾಯಿ, ದಲಿತ ಅಂದ್ರೆ ನನಗೆ ಬಹಳ ನೋವಾಯ್ತದೆ ಅಂತೇಳಿ ಅಸೆಂಬ್ಲಿಲಿ ಎದೆಯ ಗುದ್ಕ ಕೇಳ್ತಿದ್ದಲ್ಲಪ್ಪ. ಮನಸ್ಥಾನಿಕ, ದಲಿತ ವಿರೋಧಿ. ನಿನ್ನ ಪತ್ನಿ ಹೆಸರಲ್ಲಿ ಬೆನಕ ಏಜೆನ್ಸಿ ಅಂತ ಒಂದು ಏಜೆನ್ಸಿ, ಡೂಪ್ಲಿಕೇಟ್ ಏಜೆನ್ಸಿ ಮಾಡ್ಕೊಂಡು ವಾರ್ತಾ ಇಲಾಖೆಯಲ್ಲಿ SC ST SCP TSP ಹಣ ತಗೊಂಡು ನಾ ಬಸ್ಸಲ್ಲಿ ಪೋಸ್ಟ್ ಹಾಕ್ಸ್ತೀನಿ, ಅಡ್ವರ್ಟೈಸ್ ಹಾಕ್ಸ್ತೀನಿ ಅಂತೇಳಿ ಈಗಾಗಲೇ 1 ಕೋಟಿ ದುಡ್ಡು ತಗೊಂಡು ನುಂಗಿದೆಯಲ್ಲ. ಎಲ್ಲಪ್ಪ ನಿನ್ನ ಪೋಸ್ಟರ್ಸು? ಯಾವ ಬಸ್ ಸ್ಟ್ಯಾಂಡಲ್ಲಿ ಹಾಕಿದ್ಯಾ? ಯಾವ ಬಸ್ಸಲ್ಲಿ ಹಾಕಿದ್ಯಾ? ಎಲ್ಲಪ್ಪ ನಿನ್ನ ದುಡ್ಡು? ಅದ್ಯಾವುದೋ 25 ವರ್ಷ ಆದಮೇಲೆ BE ಪಾಸ್ ಮಾಡಿರೋದು ಡಿಗ್ರಿಯ. ಎಷ್ಟು ವರ್ಷ ಆದಮೇಲೆ?
25 ವರ್ಷ 1983 ಅಡ್ಮಿಷನ್ ಅಂಬೇಡ್ಕರ್ ಇಂಜಿನಿಯರಿಂಗ್ ಕಾಲೇಜಲ್ಲಿ. 2008ರಲ್ಲಿ MLA ಮಂತ್ರಿ ಆದಮೇಲೆ 2 ವರ್ಷಕ್ಕೆ BE 40 ಸಬ್ಜೆಕ್ಟ್ ಒಂದೇ ಸಾರಿ ಪಾಸು. ಪಾಪ ಬೆಳಗಾನ 83ರಿಂದ ಆದಮೇಲೆ ದಿನ ಓದಿ 23 ವರ್ಷ 24 ವರ್ಷ ಆದಮೇಲೆ BE ಪಾಸ್ ಮಾಡವ್ರೆ MLA ಅವರು. ಅದಕ್ಕೆ ಪಾಪ ಈಗ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಕೊಟ್ಟವ್ರೆ. ಕೆಲವು ಸಬ್ಜೆಕ್ಟ್ಗಳನ್ನ ಅವ್ರಿಗೋಸ್ಕರ ಲಿಫ್ಟ್ ಮಾಡಿಬಿಟ್ಟವ್ರೆ ಸಿದ್ದರಾಮಯ್ಯನವರು. ಎನ್ವೈರನ್ಮೆಂಟಲ್ ಸೈನ್ಸ್ ಓದಬೇಕು. ಈಗಾಗಲೇ ಕೋರ್ಟ್ಗೆ ಹೋಗೋರು ಯಾರೋ ಒಬ್ಬರು ಇದನ್ನು ತೆಗೆದಾಕಿ ಇದು ಸೂಕ್ತ ಅಲ್ಲ ಅಂತ. ದಿನ ಬೆಳಗ್ಗೆ ನನಗೆ ಯಾರೋ ಒಬ್ಬ ಬಿಜಾಪುರದಿಂದ ಫೋನ್ ಮಾಡಿದ್ದ, ನನ್ನ ಸ್ನೇಹಿತ. ಏನಪ್ಪ ಅಂದೆ, ಅಣ್ಣ ಅಪಾಯಿಂಟ್ಮೆಂಟ್ ಕಟ್ತಾ ಇದ್ದೀವಿ, 5 ಲಕ್ಷ ಕೊಡ್ತಿದ್ದೋ ನಾವು, ಈಗ 25 ಲಕ್ಷ ಕೊಡಬೇಕು ಅಂತ ಅವ್ರ ಸೆಕ್ರೆಟ್ರಿ ಕಡೆಯಿಂದ ಹೇಳಿಸ್ತಾವ್ರೆ ಕನ್ನಡ ಅಂದೆ. ಒಂಚೂರು ರೆಕಾರ್ಡ್ ಮಾಡ್ಕೊಬಂದು ತಂದು ಕೊಡೆ ನನಗೆ ಅಂದೆ ನಾನು ಅವನ್ನ. ಇಂಥ ನೀಚ ಕೆಲಸವನ್ನ ಮಾಡ್ಕೊಂಡು ಕಾಂಗ್ರೆಸ್ ವೇದಿಕೆನಲ್ಲಿ ಆಡೇಳೋ ಗಿರಾಕಿ ಅಂತ ಹೇಳ್ತೀಯಲ್ಲ, ನಿನಗೆ ಮೊದಲೇ MLA ಆಗಿದ್ದವನು ನಾನು. ನಿನಗೆ ಮೊದಲೇ 1000 ಕೋಟಿ ಅಭಿವೃದ್ಧಿ ಮಾಡಿರೋನು ಈ ತಾಲೂಕಿನಲ್ಲಿ. ಪ್ರಥಮ ದರ್ಜೆ ಕಾಲೇಜು, ಜೂನಿಯರ್ ಕಾಲೇಜು, ಹೈಸ್ಕೂಲು, ಹಾಸ್ಟೆಲು, ಆಸ್ಪತ್ರೆ, ರಸ್ತೆ, ಕುಡಿಯೋ ನೀರು, ಲಿಫ್ಟ್ ಇರಿಗೇಷನು, 1-2 ಬಸ್ ಸ್ಟ್ಯಾಂಡ್ಗಳು. ಬೆಳಕೋಡಿ ಬಸ್ ಸ್ಟ್ಯಾಂಡ್ ನೋಡಬೇಕು, ಅಲ್ಗೂರು ಬಸ್ ಸ್ಟ್ಯಾಂಡ್ ನೋಡಬೇಕು. ಯಾರು ಮಾಡಿದ್ರಪ್ಪ ಇದನ್ನ ಹೇಳ್ಬೇಕಲ್ಲ. ನಾವು ಮಾಡಿರೋದಕ್ಕೆ ತಂದು ಈಗ ಗುದ್ಲಿ ಹೊಡ್ಕೊಂಡು ನಿಂತಿದ್ದೀರಿ. ನಾನು ತಂದಿದ್ದ ಅನುದಾನ ಸುಲ್ತಾನ್ ರಸ್ತೆ, ನಾನು ತಂದಿದ್ದ ಹಣ 6 ಕೋಟಿ ಡಬಲ್ ರೋಡ್ ಮಾಡಲಿಕ್ಕೆ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.